ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸ ಇಂದಿನಿಂದ ಆರಂಭಗೊಂಡಿದೆ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸಾರ್ವಜನಿಕರಿಗಾಗಿ ವಿಧಾನಸಭೆ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಷ್ಟು ದಿನ ಹೊರಗಿಂದನೇ ಐತಿಹಾಸಿಕ ವಿಧಾನಸೌಧವನ್ನ ನೋಡ್ತಿದ್ದ ಸಾರ್ವಜನಿಕರು ವಿಧಾನಸೌಧದ ಒಳಗೆ ಹೋಗಿ ಈಗ ಎಂಟ್ರಿ ಕೊಟ್ಟು ಸಖತ್ ಎಂಜಾಯ್ ಮಾಡಿದ್ದಲ್ಲದೆ ಸರ್ಕಾರದ ನೂತನ ಕಾರ್ಯಕ್ರಮವನ್ನ ಕೊಂಡಾಡಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ನಾವು ಫಸ್ಟಲ್ಲಿ ಅಲ್ಲಿಂದ ನಾವು ನೋಡ್ತಾ ಇದ್ವಿ, ಇವಾಗ ಇಲ್ಲಿಂದ ನಾವು ಆ ಕಡೆ ನೋಡ್ತಾ ಇದ್ದೀವಿ. ಅದು ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಒಳಗಡೆನೂ ಎಷ್ಟು ಸುಂದರವಾಗಿದೆ, ಎಷ್ಟು ಪ್ಲೆಸೆಂಟ್ ಕಾಮ್ ವೆದರ್ ಆಗಿದೆ. ಐ ನೋ ಮಂಡೇ ಟ್ಯೂಸ್ಡೇ ಹಾಗಿದ್ರೆ ತುಂಬ ಜಾಸ್ತಿ ಕೆಲಸ ನಡೀತಾ ಇರುತ್ತೆ, ಬಟ್ ಇವತ್ತು ತುಂಬ ಪೀಸ್ಫುಲ್ ಆಗಿತ್ತು. ಮತ್ತು ನಮ್ಮ ಟೂರ್ ಗೈಡ್ಸು ಚೆನ್ನಾಗೇ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಸಿಗ್ನಿಫಿಕೆನ್ಸ್ ಎಲ್ಲ ಮಾತಾಡಿ ನಮಗೆ ಚೆನ್ನಾಗಿ ಗೈಡ್ ಮಾಡಿದರು. ನಾನು ಹೇಳ್ತೀನಿ, ಪ್ಲೀಸ್ ಬುಕ್ ಮಾಡಿ ಬಂದುಬಿಡಿ, ತುಂಬ ಚೆನ್ನಾಗಿದೆ. ರಿಯಲ್ ಆಗಿ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿತ್ತು, ಅಲ್ಲಿ ಎಷ್ಟು ಸೈಲೆಂಟ್ ಆಗಿತ್ತು ಇವತ್ತು. ಬಟ್ ಅಫ್ಕೋರ್ಸ್ ಸೆಷನ್ ನಡೆಯುವಾಗ ಅದು ತುಂಬ ಜನಗಳು ಇರ್ತಾರೆ. ಸೊ ಬಟ್ ಅಂದರೆ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದು ಕಾರ್ವಿಂಗ್ಸು ಮತ್ತು ಪೋರ್ಟ್ರೇಟ್ಸು, ಎಲ್ಲರದು ಪೋರ್ಟ್ರೇಟ್ಸು ಎಷ್ಟು ಸುಂದರವಾಗಿದೆ. ನಾನು ರೆಕಮೆಂಡ್ ಮಾಡ್ತೀನಿ ಹೋಗಬೇಕಂತ. ಇವರ ಹೆಸರು ಆಶಿಕಾ. ತಮ್ಮ ಕುಟುಂಬಸ್ಥರ ಜೊತೆಗೆ ವಿಧಾನಸೌಧವನ್ನ ಕಣ್ಣು ತುಂಬಿಕೊಂಡಂತಹ ಕ್ಷಣವನ್ನ, ಆ ಎಕ್ಸೈಟ್ಮೆಂಟ್ ಅನ್ನ ಹೇಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಈ ಅವಕಾಶವನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಕಾರಣ, ವಿಧಾನಸೌಧ ಟೂರ್ ಗೈಡ್, ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಅವರ ಕನಸಿನ ಯೋಜನೆ ಇಂದು ಸಹಕಾರಗೊಂಡಿದೆ. ಪ್ರವಾಸೋದ್ಯಮ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಡಿ ವಿಧಾನಸೌಧ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿತ್ತು. 30 ಜನರ ಒಂದೊಂದು ತಂಡದ ಬ್ಯಾಚ್ ಮೂಲಕ ವಿಧಾನಸೌಧದಲ್ಲಿ ಟೂರ್ ಗೈಡ್ ಆರಂಭಿಸಲಾಗಿದೆ. ವಿಧಾನಸೌಧ ಟೂರ್ ಗೈಡ್ನ ವಿಶೇಷತೆಗಳು ಅಂದ್ರೆ ಅದು 30 ತಂಡದ ಒಂದು ಬ್ಯಾಚ್ನಿಂದ ಪ್ರವಾಸ ಕೈಗೊಳ್ಳಬಹುದು. ವಿಧಾನಸೌಧ 3ನೇ ಗೇಟ್ನಿಂದ ಸಾರ್ವಜನಿಕರಿಗೆ ಎಂಟ್ರಿ ನೀಡಲಾಗ್ತದೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ. ಈ ಒಂದು ಅವಕಾಶವನ್ನ ಪ್ರತಿ ಭಾನುವಾರ ಮತ್ತು 2ನೇ ಹಾಗೂ 4ನೇ ಶನಿವಾರ ನೀಡಲಾಗ್ತದೆ. ಬೆಳಗ್ಗೆ 8 ರಿಂದ 5 ಗಂಟೆವರೆಗೆ ಸಮಯ ನಿಗದಿ ಮಾಡಲಾಗಿದೆ. ಕೆಎಸ್ಟಿಡಿಸಿ ಆನ್ಲೈನ್ ಮೂಲಕ ನೀವು ವಿಧಾನಸೌಧ ಪ್ರವೇಶಕ್ಕೆ ಟಿಕೆಟ್ ಬುಕ್ ಮಾಡಬಹುದು. ಒಂದು ಗ್ರೂಪ್ಗೆ 90 ರಿಂದ 120 ನಿಮಿಷಗಳ ಅವಕಾಶವಿದ್ದು, ಕನ್ನಡ, ಇಂಗ್ಲಿಷ್ನಲ್ಲಿ ವಿಧಾನಸೌಧದ ಬಗ್ಗೆ ಗೈಡ್ಗಳು ಮಾಹಿತಿ ನೀಡುತ್ತಿದ್ದಾರೆ. ವೀಕೆಂಡ್ ಬಂತಂದ್ರೆ ಸಾಕು, ಬೆಂಗಳೂರು ಸುತ್ತುವ ಪ್ಲಾನ್ ಮಾಡ್ತಿದ್ದ ಜನರು ಇಂದು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ರು. ಬೆಳಗ್ಗೆ 8 ರಿಂದ ಆರಂಭವಾದ ವಿಧಾನಸೌಧ ವೀಕ್ಷಣೆ ನಡೆಸಿದ ಜನರಿಗೆ ಗೈಡ್ಗಳು ವಿಧಾನಸೌಧ ಇತಿಹಾಸ, ಮುಖ್ಯಮಂತ್ರಿಗಳ ಕೊಠಡಿ, ವಿಧಾನಸಭೆ, ವಿಧಾನ ಪರಿಷತ್ ಸಭಾಂಗಣ ಮತ್ತು ಸರ್ಕಾರ ಕಾರ್ಯನಿರ್ವಹಣೆ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದ್ರು. ಗೈಡು ಅಷ್ಟೇ, ತುಂಬ ಪ್ರತಿಯೊಂದು ಒಂದೊಂದೂ ನಮಗೆ ನೀಟಾಗಿ ಹೇಗೆ ಕಟ್ಟಿದ್ರು, ಕೆಂಗ ಲೈಮತ್ತರ ಹೇಗೆ ಮಾಡಿದ್ರು, ಯಾವುದೊಂದು ಪ್ರತಿಯೊಂದು ಬ್ಯಾಂಕೆಟ್ ಹಾಲಿಂದ ಹಿಡಿದು ಅಸೆಂಬ್ಲಿ ನಡೀತಲ್ಲ ಅದರಲ್ಲೂ ಕರ್ಕೊಂಡೋಗಿ ಎಲ್ಲ ನೋಡಿದ್ದಾರೆ, ತುಂಬ ತೋರಿಸಿದ್ದಾರೆ. ನಮಗೆ ಕುತೂಹಲ ಅಂದರೆ ನಮಗೆ ನೋಡೋದೇ ಒಂದು ಖುಷಿ ಅನಿಸುತ್ತೆ. ಒಳಗಡೆ ಹೇಗಿದೆ ಏನು ಬಗ್ಗೆ ತುಂಬ ಖುಷಿ ಅನಿಸುತ್ತೆ. ಬೆಳಗ್ಗೆಯಿಂದ ಫುಲ್ ಒಂದು ರೌಂಡ್ ಹಾಕ್ಸಿದ್ದಾರೆ, ಎಲ್ಲ ಕಡೆ ಕರ್ಕೊಂಡೋಗಿದ್ದಾರೆ, ಎಲ್ಲ ತೋರಿಸಿದ್ದಾರೆ. ನಾವು ಪಿಕ್ಚರಲ್ಲಿ ನೋಡಿದ್ವಿ, ನ್ಯೂಸಲ್ಲಿ ನೋಡಿದ್ವಿ, ಡೈರೆಕ್ಟಾಗಿ ಬಂದಿವಿ ಒಳಗಡೆ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ಸರ್ಕಾರದವ್ರಿಗೂ ಧನ್ಯವಾದ ಹೇಳ್ಬೇಕು. ನಮಗೆ ತುಂಬ ಖುಷಿ ಆಯಿತು. ತುಂಬ ವರ್ಷಗಳಿಂದ ಆಸೆ ಇತ್ತು ಒಳಗೋಗಿ ನೋಡಬೇಕು ಅಂತ. ಈ ಸರಿ ನಮಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ಬಟ್ ಇನ್ನೊಂದೇನು ಅಂದರೆ, ನಾವು ವಯಸ್ಸಾದವ್ರು ಹೋಗಿ ಬರ್ಬೋದು, ವಯಸ್ಸಾದವ್ರಿಗೆ ಸ್ವಲ್ಪ ನಡೆಯೋಕ್ಕೆ ಕಷ್ಟ ಆಗ್ಬೋದು, ಅವ್ರಿಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಅವರು ಹೋಗಿ ಬರ್ಬೋದು ಅಂತ ನನ್ನ ಅನಿಸಿಕೆ. ಮೊದಲ ದಿನವೇ 5 ಬ್ಯಾಚ್ಗಳ ಮೂಲಕ ಅತ್ಯಂತ ಯಶಸ್ವಿಯಾಗಿ ವಿಧಾನಸೌಧ ಟೂರ್ ಗೈಡ್ ಕಾರ್ಯನಿರ್ವಹಿಸಿದೆ. ಒಟ್ಟು 150 ಜನರು ಇಂದು ವಿಧಾನಸೌಧಕ್ಕೆ ಭೇಟಿ ನೀಡಿದ್ದು, ಈ ಅವಕಾಶ ಮಾಡಿಕೊಟ್ಟ ಸ್ಪೀಕರ್ ಯುಟಿ ಖಾದರ್ ಮತ್ತು ಸರ್ಕಾರಕ್ಕೆ ಸಾರ್ವಜನಿಕರು ಧನ್ಯವಾದವನ್ನ ಸಲ್ಲಿಸಿದ್ರು. ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡ ರಾಜ್ಯ ಸರ್ಕಾರದ ಈ ಕಾರ್ಯಕ್ಕೆ
ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.